ನಮಸ್ಕಾರ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಮೊದಲಿಗೆ ಹೆಡ್ಲೈನ್ಸ್. ಚಳಿಗಾಲದ ಅಧಿವೇಶನದಲ್ಲೇ ಜನಲೋಕ್ಪಾಲ್ ಜಾರಿ ಸಾಧ್ಯತೆ. ಇಂದು ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರ ಬಹುತೇಕ ಖಚಿತ. ಹೋರಾಟಕ್ಕೆ ಜಯ ಸಿಕ್ಕರೆ ಅಣ್ಣಾ ಉಪವಾಸ ಅಂತ್ಯ. ದೆಹಲಿ ಗ್ಯಾಂಗ್ ರೇಪ್ ನಡೆದು ಇಂದಿಗೆ 1 ವರ್ಷ. ನಿರ್ಭಯ ನೆನೆದು ದೇಶದ ಜನತೆ ಕಣ್ಣೀರು. ಕನ್ನಡದಲ್ಲಿ ಸಿದ್ಧವಾಗ್ತಾ ಇದೆ ನೈಜ ಘಟನೆ ಆಧಾರಿತ ಸಿನಿಮಾ. ವಿಜಯ್ ಮಲ್ಯ ಕಿಂಗ್ಫಿಶರ್ ಆಸ್ತಿ ಯಾರಿಗೆ ಸೇರಬೇಕು? ಹರಾಜು ಹಾಕೋರು ಯಾರು? ಯಾರ ಸಾಲಕ್ಕೆ ಬಂದ ಹಣ ಜಮಾ? ಮತ್ತೊಂದು ಗೊಂದಲ ಹುಟ್ಟು ಹಾಕಿದೆ ಆಸ್ತಿ ಮುಟ್ಟುಗೋಲು. 42 ವರ್ಷ ದುಡಿದು ನಿವೃತ್ತಿಯಾದರೂ ಸಿಕ್ಕಿದ್ದು 15 ರೂಪಾಯಿ ಸಂಬಳ. ಸುಪ್ರೀಂ ಕೋರ್ಟ್ ಆದೇಶವನ್ನು ಲೆಕ್ಕಿಸಿಲ್ಲ ಸರ್ಕಾರ. ಅಮಾನವೀಯ ನಡೆಗೆ ಸ್ವಚ್ಛತಾ ಸಿಬ್ಬಂದಿಯ ಬದುಕು ದುಸ್ತರ. ಮಂಜಿನ ನಗರಿಯಲ್ಲಿ ಹುತ್ತರಿ ಸಡಗರ. ಕೊಡವರಿಗಿದು ಸುಗ್ಗಿ ಹಬ್ಬ. ಸಾಂಪ್ರದಾಯಿಕ ದಿರಿಸಿನಲ್ಲಿ ಇಗ್ಗುತ್ತಪ್ಪನಿಗೆ ಪೂಜೆ.